ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ಡಿ ಬಾಸ್ ಅವರ 2019ರಿಂದ 2025 ತನಕ, ನಿಜವಾಗಿಯೂ 2019ರಿಂದ 2025 ತನಕ ಡಿ ಬಾಸ್ ಅವರ ಮಾಸ್ ಜರ್ನಿ ಹೇಗಿತ್ತಂತ ನೋಡೋಣ ಬನ್ನಿ. 2019ರಲ್ಲಿ ಡಿ ಬಾಸ್ ಕೆರಿಯರ್ನಲ್ಲಿ ಒಂದು ಬಿಗ್ ಇಯರ್ ಅಂತ ಹೇಳ್ಬೋದು. ಏಕೆ ಅಂದರೆ ಡಿ ಬಾಸ್ ಅವರ 3 ಸಿನಿಮಾಗಳು 2019ರಲ್ಲಿ ರಿಲೀಸ್ ಆಗಿದ್ದಾವೆ. ಆ ಸಿನಿಮಾ ಯಾವ್ಯಾವೆಂದು ನೋಡೋಣ ಬನ್ನಿ. ಯಜಮಾನ 2019ರಲ್ಲಿ ಬಿಡುಗಡೆಯಾದ ಒಂದು ಸೂಪರ್ ಹಿಟ್ ಆಕ್ಷನ್ ಡ್ರಾಮಾ ಸಿನಿಮಾ. ಇದರಲ್ಲಿ ಡಿ ಬಾಸ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಯಜಮಾನ ಸಿನಿಮಾದ ಬಜೆಟ್ ಮತ್ತು ಕಲೆಕ್ಷನ್ ನೋಡೋಣ ಬನ್ನಿ ಸ್ನೇಹಿತರೆ. ಸಿನಿಮಾದ ಬಜೆಟ್ 24ರಿಂದ 25 ಕೋಟಿ. ಈ ಸಿನಿಮಾದ ಕಲೆಕ್ಷನ್ 45ರಿಂದ 50 ಕೋಟಿ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಅಂತ ಹೇಳ್ಬೋದು. ಅದೇ ವರ್ಷ ತೆರೆಗೆ ಬಂದ ಸಿನಿಮಾ ಕುರುಕ್ಷೇತ್ರ ಕನ್ನಡದ ಭಾರಿ ಬಜೆಟ್ ಪೌರಾಣಿಕ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ. ಇನ್ನು ಹಲವಾರು ಕಲಾವಿದರಿದ್ದಾರೆ. ರವಿಚಂದ್ರನ್, ಅಂಬರೀಶ್, ನಿಖಿಲ್ ಕುಮಾರಸ್ವಾಮಿ, ಅರ್ಜುನ್ ಸರ್ಜಾ ಇನ್ನು ಇತ್ಯಾದಿ ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಡಿ ಬಾಸ್ ದರ್ಶನ್ ಅವರು ದುರ್ಯೋಧನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಕಲೆಕ್ಷನ್ ಹಾಗೂ ಬಜೆಟ್ ನೋಡೋದಾದರೆ ಬಜೆಟ್ 50 ಕೋಟಿ, ಕಲೆಕ್ಷನ್ 80+ ಕೋಟಿ. ಈ ಸಿನಿಮಾವು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಬಹುದು. 2019ರಲ್ಲಿ 3ನೇ ಸಿನಿಮಾ ಒಡೆಯ ಒಂದು ಫ್ಯಾಮಿಲಿ ಆಕ್ಷನ್ ಡ್ರಾಮಾ ಸಿನಿಮಾವಾಗಿತ್ತು. ಈ ಸಿನಿಮಾದಲ್ಲಿ ಡಿ ಬಾಸ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಾಯಕ ನಟನಾಗಿ. ಇದೊಂದು ಮಾಸ್ ಸಿನಿಮಾವಾಗಿದೆ. ಈ ಸಿನಿಮಾದ ಕಲೆಕ್ಷನ್ ಮತ್ತು ಬಜೆಟ್ ನೋಡೋದಾದರೆ ಈ ಸಿನಿಮಾದ ಬಜೆಟ್ 12ರಿಂದ 13 ಕೋಟಿ, ಕಲೆಕ್ಷನ್ ಸುಮಾರು 35ರಿಂದ 45 ಕೋಟಿ. 2021ರಲ್ಲಿ ಬಿಡುಗಡೆಯಾದ ರಾಬರ್ಟ್ ಸಿನಿಮಾವು. ಈ ಸಿನಿಮಾವು ಒಂದು ಮಾಸ್ ಎಮೋಷನಲ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಈ ಸಿನಿಮಾದಲ್ಲಿ ಡಿ ಬಾಸ್ ಅವರು ರಾಘವ್ ರಾಬರ್ಟ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಕಲೆಕ್ಷನ್ ನೋಡೋದಾದರೆ ಬಜೆಟ್ 40 ಕೋಟಿ, ಕಲೆಕ್ಷನ್ 90ರಿಂದ 100 ಕೋಟಿ. ಈ ಸಿನಿಮಾವು ಸೂಪರ್ ಹಿಟ್ ಅಂತ ಹೇಳಬಹುದು. ಡಿ ಬಾಸ್ ಅವರ ನಟನೆಯ ಕ್ರಾಂತಿ ಸಿನಿಮಾ 2023ರಲ್ಲಿ ಬಿಡುಗಡೆಯಾಗಿತ್ತು. ಕ್ರಾಂತಿ ಸಿನಿಮಾ ಸೋಷಿಯಲ್ ಮೆಸೇಜ್ ಮತ್ತು ಆಕ್ಷನ್ ಡ್ರಾಮಾ ಸಿನಿಮಾವಾಗಿದೆ. ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ. ಈ ಸಿನಿಮಾದ ಬಜೆಟ್ ಮತ್ತು ಕಲೆಕ್ಷನ್ ನೋಡೋದಾದರೆ ಈ ಸಿನಿಮಾದ ಬಜೆಟ್ 48 ಕೋಟಿ, ಕಲೆಕ್ಷನ್ 50 ಕೋಟಿ. ಈ ಸಿನಿಮಾ ಫ್ಲಾಪ್ ಅಂತ ಹೇಳಬಹುದು. ಕಾಟೇರ ಸಿನಿಮಾ 2023ರಲ್ಲಿ ರಿಲೀಸ್ ಆದ ಈ ಸಿನಿಮಾವು ಡಿ ಬಾಸ್ ಅವರ ಸಿನಿಮಾ ಅಂತ ಹೇಳಬಹುದು. ಈ ಸಿನಿಮಾದಲ್ಲಿ ಡಿ ಬಾಸ್ ಅವರು ಕಾಟೇರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. 1970ರ ದಶಕದಲ್ಲಿ ನಡೆಯುವಂತಹ ಹಳ್ಳಿಯ ಕಥೆಯಾಗಿದೆ. ಈ ಸಿನಿಮಾದ ಕಲೆಕ್ಷನ್ ಮತ್ತು ಬಜೆಟ್ ನೋಡೋದಾದರೆ ಸಿನಿಮಾದ ಒಟ್ಟು ಬಜೆಟ್ 35 ಕೋಟಿ, ಸಿನಿಮಾದ ಒಟ್ಟು ಕಲೆಕ್ಷನ್ 125 ಕೋಟಿಗಿಂತ ಹೆಚ್ಚು. 2025ರಲ್ಲಿ ಬಿಡುಗಡೆಯಾದ ಡೆವಿಲ್ ಸಿನಿಮಾ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಈ ಸಿನಿಮಾದಲ್ಲಿ ಡಿ ಬಾಸ್ ಅವರು 2 ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಬಜೆಟ್ ಮತ್ತು ಕಲೆಕ್ಷನ್ ನೋಡೋಣ ಬನ್ನಿ. ಡೆವಿಲ್ ಸಿನಿಮಾದ ಬಜೆಟ್ 30ರಿಂದ 35 ಕೋಟಿ, ಕಲೆಕ್ಷನ್ 50 ಕೋಟಿಗೂ ಹೆಚ್ಚು. ನಿಮ್ಮ ಫೇವರೇಟ್ ಸಿನಿಮಾ ಡಿ ಬಾಸ್ ಅವರ ಯಾವ ಚಿತ್ರ ಎಂದು ಕಾಮೆಂಟ್ ಮಾಡಿ.